ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಭಾರತೀಯ ಸನಾತನಿ ಹಿಂದೂ ಧರ್ಮದ ಎಲ್ಲ ಸಹೃದಯ ಬಂಧುಗಳಿಗೆ ಆಧ್ಯಾತ್ಮ ಚಿಂತನ ರಹಸ್ಯ ಸರಣಿಗೆ ಸ್ವಾಗತ. ನೈ ಜ್ಞಾನೇನ ಸದೃಶಂ ಅಂತ ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ. ಜ್ಞಾನಕ್ಕಿಂತ ದೊಡ್ಡದು ಯಾವುದಿಲ್ಲ. ಜ್ಞಾನವನ್ನು ಪಡೆಯಲಿಕ್ಕೋಸ್ಕರವೇ ಈ ಎಲ್ಲ ವ್ಯವಸ್ಥೆಗಳಿರುವುದು. ಕೃಷ್ಣ ಹೇಳಿದ 18 ಯೋಗಗಳು ಏನಿದೆ, ಆ 18 ಯೋಗಗಳು ಜ್ಞಾನವನ್ನು ಪಡೆಯಲಿಕ್ಕೋಸ್ಕರವೇ ಇರುವಂಥದ್ದು. ಇನ್ನು ಖಡ್ಗದಿಂದ ಕತ್ತರಿಸಲಿಕ್ಕೆ ಸಾಧ್ಯ ಇಲ್ಲ, ನೀರಿನಿಂದ ತೋಯಿಸ್ಲಿಕ್ಕೆ ಸಾಧ್ಯ ಇಲ್ಲ, ಗಾಳಿಯಿಂದ ಹಾರಿಸ್ಲಿಕ್ಕೆ ಸಾಧ್ಯ ಇಲ್ಲ, ಬೆಂಕಿಯಿಂದ ಸುಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ನೈನಂ ಚಿಂದಂತೆ ಶಸ್ತ್ರಾಣಿ ನೈನಂ ಪವತಿ ಪಾವಕ ಅಂತ ಕೃಷ್ಣ ಹೇಳಿದಾನಂತೇಳಿ. ಆದರೆ ಅದು ಯಾವುದು ಕೇಳಿ, ಅದು ಇದೇ ಭೂತ ಲಿಂಗ ಶರೀರ. ಇನ್ನು ಆ ಲಿಂಗ ಶರೀರವನ್ನು ನಾನು ನಾಗ ಅಂತ ಕರೆದ್ರೆ, ಆ ಲಿಂಗ ಶರೀರ ಮತ್ತು ಈ ಭೌತ ಶರೀರವನ್ನು ಒಂದು ಮಾಡಿಟ್ಟಂಥ ಒಂದು ವಸ್ತು ಇದೆ, ಈ ಇಡೀ ಶರೀರದಲ್ಲಿ ವ್ಯಾಪಿಸಿದೆ. ಅದು ವಿದ್ಯುತ್ ಕಾಂತೀಯ ತರಂಗ ಅನ್ನುವಂಥ ವಿಷ್ಣು. ವಿಷತೀತೀತಿ ವಿಷ್ಣು, ಎಲ್ಲ ಕಡೆ ವ್ಯಾಪಕನಾಗುವ ವಿಷ್ಣು. ಇನ್ನು ಇಲ್ಲಿ ವಿಷ್ಣು ಪ್ರತಿಯೊಬ್ಬರ ಜೀವನದಲ್ಲಿ ಹುಟ್ಟಿನಿಂದ ಸಾವಿನವರೆಗೆ, ಅಂದರೆ ಹುಟ್ಟಿನಿಂದಲ್ಲ, ತಾಯಿಯ ಗರ್ಭದಿಂದಲೇ ಪ್ರಾರಂಭ ಆಗಿ ಸಾವಿನವರೆಗೆ ದಶಾವತಾರವನ್ನು ತೆಗೆದುಕೊಳ್ತಾನೆ. ಇದು ಹಿಂದಿನ ಸಂಚಿಕೆಗಳಲ್ಲಿ ನಾನು ಹೇಳಿ ಆಗಿದೆ. ಇಲ್ಲಿ 12ರಿಂದ 24 ವರ್ಷದವರೆಗೆ ಪರಶುರಾಮ ಅವತಾರ ಅಂತ ಬರ್ತದೆ. ಈ ಪರಶುರಾಮ ಅವತಾರದಲ್ಲಿರುವಂತಹ ಪರಶುರಾಮ ಇಲ್ಲಿ ಚಿರಂಜೀವಿ. ಉಳಿದ ಎಲ್ಲ ಅವತಾರಗಳಲ್ಲಿ ಅವತಾರವನ್ನು ಪರಿವರ್ತಿಸುವಂಥ ಕ್ರಿಯೆ ಉಂಟು. ಇಲ್ಲಿ ಅವತಾರ ಪರಿವರ್ತಿಸುವುದಲ್ಲ, ಅವತಾರವನ್ನು ಮುಗಿಸಿ ಮುಂದಿನ ಅವತಾರಿಯಾದಂಥ ರಾಮನಿಗೆ ಅಧಿಕಾರವನ್ನು ಹಸ್ತಾಂತರಿಸುವುದು. ಇಂಥ ಚಿರಂಜೀವಿಯಾದಂಥ ಪರಶುರಾಮ ತತ್ವ ಪ್ರತಿ ಒಬ್ಬರ ಒಳಗೂ ಇದೆ. ಅಂಥ ಚಿರಂಜೀವಿ ತತ್ವವನ್ನು ನಾವಿಲ್ಲಿ ಭೂತ ಅಂತೇಳಿ ಕರೆಯುವುದು. ಇನ್ನು ಭೂತ ಅಂತ ಆಗಬೇಕಿದ್ರೆ ಈ ಪೃಥ್ವಿ ತತ್ವದ ಈ ದೇಹವನ್ನು ಎತ್ತಿ ಹಿಡಿದಂಥ ಇನ್ನೊಂದು ವಸ್ತು ಅದರೊಂದಿಗೆ ಇರಬೇಕು. ಅದು ಯಾವುದು ಕೇಳಿದರೆ, ಭೂಮಿಯನ್ನು ಎತ್ತಿ ಹಿಡಿದಂಥ ಯಾವ ಆದಿಶೇಷ ಇದ್ದಾನೆ, ಆ ಭೂಮಿಯ ಗುರುತ್ವಾಕರ್ಷಣ ವಲಯದ ಒಂದು ತುಣುಕೆ ಇಲ್ಲಿ ನನ್ನ ಸುತ್ತಲಿರುವಂಥದ್ದು ಅಂತ ಹೇಳಿದರೆ, ಭೂಮಿಯನ್ನು ಎತ್ತಿ ಹಿಡಿದಂಥ ಆದಿಶೇಷ ಇಲ್ಲಿ ಯೋಗ ಕಲೀಲಿಕ್ಕೆ ಬಂದ. ಅಂದರೆ ಇಲ್ಲಿರುವ ಪ್ರತಿಯೊಂದು ಚರಾಚರ ವಸ್ತುಗಳ ಸುತ್ತಲೂ ಇಂಥ ಒಂದು ಲಿಂಗ ಶರೀರ ಇದೆ. ಆ ಲಿಂಗ ಶರೀರ ಇಲ್ಲಿ ಆದಿಶೇಷ ಅಂತ ಹೇಳಿ. ಆದರೆ ಲಿಂಗ ಶರೀರದ ಒಳಗೆ ಈ ಶರೀರವನ್ನು ಮತ್ತು ಲಿಂಗ ಶರೀರವನ್ನು ಬೆಸೆಯುವಂಥ ಕ್ರಿಯೆಯಲ್ಲಿ ಯಾವುದಿದೆಯೋ ಅವ ಪರಶುರಾಮ, ಅವ ಚಿರಂಜೀವಿ ಗುರು. ಅದು ಇಹದಲ್ಲಿ ಇಲ್ಲ, ಕಣ್ಣಿಗೆ ಗೋಚರಿಸುವುದಿಲ್ಲ, ಆದ್ದರಿಂದ ಅದು ಪರದಲ್ಲಿದೆ. ಅದಕ್ಕೆ ಪರಶುರಾಮ, ಪರದಲ್ಲಿ ಹಸು ಇರುವವ. ಇಂತಹ ಪರಶುರಾಮ ಅನ್ನುವಂತಹ ಚಿರಂಜೀವಿ ತತ್ವ ಇವತ್ತಿಗೂ ನಮ್ಮ ಈ ತುಳುನಾಡಿನಲ್ಲಿ ದೈವವಾಗಿ ಭೂತವಾಗಿ ನಾವು ಆರಾಧನೆ ಮಾಡಿಕೊಂಡು ಬರುವಂಥ ಶಕ್ತಿಗಳು. ಇನ್ನು ಒಂದು ತತ್ವ ಹಲವು ರೀತಿಯಿಂದ ಕಾರ್ಯಾಚರಿಸ್ತದೆ. ಪ್ರತಿಯೊಬ್ಬರ ಸುತ್ತಲೂ ಒಂದೇ ಲಿಂಗ ಶರೀರ ಇರೋದು. ಈ ಒಂದು ಲಿಂಗ ಶರೀರ ದಕ್ಷಿಣದಿಂದ ಉತ್ತರಕ್ಕೆ ಹರಿಯುವಾಗ ಅದರ ಕ್ರಿಯೆ ಬೇರೆ, ಉತ್ತರದಿಂದ ದಕ್ಷಿಣಕ್ಕೆ ಹರಿಯುವಾಗ ಅದರ ಕ್ರಿಯೆ ಬೇರೆ. ಇನ್ನು ದಕ್ಷಿಣದಿಂದ ಉತ್ತರಕ್ಕೆ ಹರಿಯುವಾಗ 7 ಚಕ್ರಗಳಲ್ಲಿ ಹರಿಯುತ್ತಾ 64 ಭೈರವರನ್ನು ಹೊರಗೆ ಪ್ರಕಟಿಸುತ್ತಾ ಅದು ಮೇಲ್ಮುಖವಾಗಿ ಊರ್ಧ್ವಮುಖವಾಗಿ ಸಂಚರಿಸ್ತದೆ. ಇದು ನಿರಂತರ ನಡೆಯುವ ಕ್ರಿಯೆ. ಇಲ್ಲಿ ಕುಂಡಲಿನಿ ಜಾಗೃತಿ ಅಂತ ನಾವು ಮಾಡಲಿಕ್ಕಿಲ್ಲ. ನಾವು ನಮ್ಮ ಮನಸ್ಸಿನ ಸ್ಥಿತಿಯನ್ನು ಶಾಂತ ಸ್ಥಿತಿಗೆ ತಂದರೆ ಆಯಿತು. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ಅನ್ನುವಂಥ ಆ ಸ್ಥಿತಿಯಲ್ಲಿ, ಅಥವಾ ಶಿವನ ಆ ಲಿಂಗದ ಸ್ಥಿತಿ ಯಾವುದುಂಟು, ಆ ಲಿಂಗದ ಸ್ಥಿತಿಯಲ್ಲಿ ನಮ್ಮ ಮನಸ್ಸನ್ನು ಧಾರಣೆ ಮಾಡಿದರೆ ಆಗ ಎಲ್ಲವೂ ಇಲ್ಲಿ ನಿರಂತರವಾಗಿ ನಡೆಯುವಂಥ ಕ್ರಿಯೆಗಳು. ಇನ್ನು ಇದನ್ನು ಕಾಣಬೇಕಿದ್ರೆ ಸಮಾಧಿ ಸ್ಥಿತಿ, ತುರಿಯ ಅನ್ನುವಂಥ ಸ್ಥಿತಿಯಲ್ಲಿ ನಾವು ನಿಲ್ಲಬೇಕು. ಇನ್ನು ಈ ದೈವಿಕ ಶಕ್ತಿಗಳಿಗೆ ಚಿತ್ರ ಅಂತ ಹೇಳಿದರೆ ಸ್ವರೂಪ. ಇದೆಲ್ಲವೂ ಸ್ವಪ್ನಾವಸ್ಥೆ ಅನ್ನುವಂಥ ಒಂದು ಸ್ಥಿತಿ ಇದೆ. ಈ ಸ್ವಪ್ನಾವಸ್ಥೆಯ ಸ್ಥಿತಿಯಲ್ಲಿ ವಿಷ್ಣು ಶಂಖಚಕ್ರ ಗದಾ ಪದ್ಮಧಾರಿಯಾಗಿ ಕಾಣಬಹುದು. ಶಿವ ತ್ರಿಶೂಲವನ್ನು ಹಿಡಿದುಕೊಂಡು ನಿಂತಹ ಸ್ಥಿತಿಯನ್ನು ಕಾಣಬಹುದು. 4 ತಲೆಯ ಬ್ರಹ್ಮನ ಸ್ಥಿತಿಯನ್ನು ಕಾಣಬಹುದು. ಹಾಗಂತೇಳಿ ಇದೆಲ್ಲವೂ ಇರುವುದು ಸತ್ಯ. ಆದರೆ ಯಾವ ಚಿತ್ರಣವನ್ನು ನಾವು ಕಂಡು, ಇದು ನಾವು ಸ್ವಪ್ನಾವಸ್ಥೆಯಲ್ಲಿ ಮಾತ್ರ ನೋಡುವಂಥ ಚಿತ್ರ.
ಇನ್ನು ಅದಕ್ಕಿಂತ ಒಳಗೆ ಇಳಿದ್ರೆ ಅದು ನಿಜ ಸ್ಥಿತಿಯಲ್ಲಿ ಹೇಗಿದೆಯೋ ಅದೇ ಸ್ಥಿತಿಯಲ್ಲಿ ನಾನಿರ್ತೇನೆ. ಯಾಕೆ ಇರ್ತೇನೆ ಅಂತೇಳಿ, ಆಗ ನನ್ನ ಜಾಗ್ರತಾವಸ್ಥೆ ಮತ್ತು ಸ್ವಪ್ನಾವಸ್ಥೆಯಲ್ಲಿದ್ದಂಥ ಅರವಿಂದ ಅನ್ನುವಂಥ ಆ ಮನಸ್ಸಲ್ಲಿ ಕೆಲಸ ಮಾಡ್ತಾ ಇರುವುದಿಲ್ಲ. ಇನ್ನು ಈ ಅರವಿಂದ ಅನ್ನುವಂಥ ಎಚ್ಚರದ ಸ್ಥಿತಿ ಹಾಗೆ ಆ ಸ್ವಪ್ನಾವಸ್ಥೆಯ ಸ್ಥಿತಿಯಲ್ಲಿರುವಂಥ ಎರಡು ಅರವಿಂದಗಳು ವ್ಯತ್ಯಾಸ ಇದೆ. ನಾನು ಎಚ್ಚರದಲ್ಲಿರುವಂಥ ನಾನು ಈ ಕ್ಷಣ ಅಂದರೆ ಪ್ರೆಸೆಂಟಲ್ಲಿ ಈ ಕ್ಷಣ ಮಾತ್ರ ಇರುವುದು. ಈಗ ನನಗೆ ನಿದ್ರೆ ಬಂದರೆ ಈ ಕ್ಷಣವೇ ಈ ಅರವಿಂದ ಇಲ್ಲ. ಪುನಃ ಎಚ್ಚರಾದ ತಕ್ಷಣ ನನಗೆ ಗೊತ್ತಾಗ್ತಾವ ನಾನು ಅರವಿಂದ, ನನ್ನ ಕೆಲಸ ಅದು ಇದು, ನಾನು ಅವ ಇವ ಇಂಥದ್ದೆಲ್ಲ. ಇದೆಲ್ಲವೂ ಒಂದು ರೀತಿಯ ಭ್ರಮೆ. ಇನ್ನೊಬ್ಬ ಅರವಿಂದ ಒಳಗಿದ್ದಾನೆ. ನಾನೀಗ 1 ಸೆಕೆಂಡಿನ ಹಿಂದೆ ನಾನು ಏನು ಮಾತಾಡಿದ್ದೆ ಅದೆಲ್ಲವೂ ನಿಮ್ಮ ಒಳಗಿರುವ ನಿಮ್ಮದು. ಅವ ಯಾರು ಕೇಳಿದರೆ ಸಣ್ಣ ಮಗುವಿನಿಂದ ಇವತ್ತಿನ ತನಕ ಏನೆಲ್ಲ ನೋಡಿದ್ದೀರಿ, ಕೇಳಿದ್ದೀರಿ, ಓದಿದ್ದೀರಿ, ನಿಮ್ಮಷ್ಟಕ್ಕೆ ನೀವು ಆಲೋಚನೆ ಮಾಡಿದ್ದೀರಿ. ಆ ಟೋಟಲ್ ಕಲೆಕ್ಟಿವ್ ಕಾನ್ಷಿಯಸ್ನೆಸ್ ಒಂದು ಒಳಗೆ ಮತ್ತು ಒಂದು ಹೊರಗೆ. 14ರಿಂದ 30 ಸೈಕಲ್ ಪರ್ ಸೆಕೆಂಡ್ ಫ್ರೀಕ್ವೆನ್ಸಿಯಲ್ಲಿ ಕೆಲಸ ಮಾಡುವಂಥ ನಮ್ಮ ಜಾಗೃತ ಮನಸ್ಸು ಏನುಂಟು ಅದು ಜಾಗೃತಾವಸ್ಥೆ. 7ರಿಂದ 14 ಸೈಕಲ್ ಪರ್ ಸೆಕೆಂಡ್ ಫ್ರೀಕ್ವೆನ್ಸಿಯಲ್ಲಿ ಕೆಲಸ ಮಾಡುವುದು ಸ್ವಪ್ನಾವಸ್ಥೆ. ಹಾಗೆ 3.5ರಿಂದ 7 ಸೈಕಲ್ ಪರ್ ಸೆಕೆಂಡ್ ಫ್ರೀಕ್ವೆನ್ಸಿಯಲ್ಲಿ ಸುಷುಪ್ತಿ ಅನ್ನುವಂಥ ಸ್ಥಿತಿ ಇದೆ. ಈ ಸ್ಥಿತಿ ಗಾಢ ನಿದ್ರಾವಸ್ಥೆಯ ಸ್ಥಿತಿ. ಈ ಸ್ಥಿತಿಯಲ್ಲಿ ಎಚ್ಚರದ ಅರವಿಂದನೂ ಇಲ್ಲ, ಸ್ವಪ್ನಾವಸ್ಥೆಯು ಅರವಿಂದನೂ ಇಲ್ಲ. ಶರೀರ ಕಾರ್ಯಾಚರಿಸ್ತಾ ಇರ್ತದೆ. ಹೃದಯ ಬಡಿತ, ಶ್ವಾಸೋಚ್ಛ್ವಾಸ, ಜೀರ್ಣಾಂಗ ವ್ಯವಸ್ಥೆ ಹಾಗೆ ನಿರ್ನಾಳ ಗ್ರಂಥಿಗಳು ಎಲ್ಲವೂ ಇಲ್ಲಿ ಕಾರ್ಯಾಚರಿಸ್ತಾ ಇರ್ತದೆ. ಅಂದರೆ ಅದು ಸ್ವಯಂಚಾಲಿತವಾಗಿ ಕಾರ್ಯಾಚರಿಸುವಂಥ ವ್ಯವಸ್ಥೆ. ಇನ್ನು ಸುಷುಪ್ತಿಗೆ ಬಂದಾಗ, ಇನ್ನು ತುರಿಯದ ಸ್ಥಿತಿಗೆ ಬಂದಾಗ, ಸಮಾಧಿ ಸ್ಥಿತಿ, ಡೆಲ್ಟಾ ಫ್ರೀಕ್ವೆನ್ಸಿ, ಕೋಮಾ ಸ್ಟೇಜ್ ಅನ್ನುವಂಥ ಆ ಸ್ಥಿತಿಗೆ ನಾವು ಬಂದಾಗ ಅಲ್ಲಿ 2 ವಸ್ತುಗಳಿರುವುದು. ಒಂದು ಶರೀರ ಅಂದರೆ ಪ್ರಕೃತಿ, ಇನ್ನೊಂದು ಲಿಂಗ ಶರೀರ, ಅವ ಶಿವ ಅಂದರೆ ಪುರುಷ, ಪುರಸ್ಯ ಈಶ ಪುರುಷ. ಇನ್ನು ಇಲ್ಲಿಯವರೆಗೆ ನಾನು ಏನು ವಿಷ್ಣು ಅಂತ ಹೇಳಿದೆ, ನಾನು ಆ ವಿಷ್ಣು ಇಲ್ಲಿಲ್ಲ. ಆ ವಿಷ್ಣುವೇ ಇಲ್ಲಿ ಈಗ ಪ್ರಕೃತಿಯಾಗಿ ಕಾರ್ಯಾಚರಿಸ್ತದೆ. ಸೊ ಅಂದರೆ ಎದೆಯ ಮಧ್ಯದಲ್ಲಿ ವಿಷ್ಣು ಗ್ರಂಥಿಯಲ್ಲಿ ಅದು ವಿಷ್ಣು, ಅದೇ ವಿಷ್ಣು ರುದ್ರ ಗ್ರಂಥಿ ಭೇದನ ಮಾಡಿ ಭ್ರೂಮಧ್ಯದಲ್ಲಿ ಹೋಗಿ ನಿಂತರೆ ಅದು ಶಿವನ ಪತ್ನಿ ಶಕ್ತಿ ಪಾರ್ವತಿ. ಅದಕ್ಕೆ ಇಲ್ಲಿ ಚಿಂತಾಮಣಿ ಗ್ರಹದಲ್ಲಿ ಅಂತ ಹೇಳಿದ್ರೆ ಪಿನಿಯಲ್ ಗ್ಲ್ಯಾಂಡಲ್ಲಿ ಅಯಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ. ಇನ್ನು ಅದೇ ಶಕ್ತಿ ಎದೆಯ ಮಧ್ಯಭಾಗದಲ್ಲಿ ಗಿರಿವರ ವಿಂಧ್ಯ ಶಿರೋದಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ. ಇಲ್ಲಿ ವಿಷ್ಣುವೇ ಆಗಿ ಯಾರು ಕಾರ್ಯಾಚರಿಸುವುದು ಅದು ಅದೇ ಶಕ್ತಿ, ಅದು ಪಾರ್ವತಿ. ಅದಕ್ಕೆ ಪುರಾಣದಲ್ಲಿ ಎಲ್ಲಿಯೂ ಶಿವನಿಗೆ ಹೆಣ್ಣಿನ ರೂಪ ಇಲ್ಲ, ವಿಷ್ಣುವಿಗೆ ಹೆಣ್ಣಿನ ರೂಪ ಉಂಟು. ಹೀಗೆ ಇಂಥ ಎಲ್ಲ ದೈವಿಕ ವ್ಯವಸ್ಥೆಗಳನ್ನು ಒಳಗೊಂಡಂಥ ಈ ಶರೀರದಲ್ಲಿ ನಮ್ಮ ಪಿತೃಗಳು ಅಥವಾ ನಮ್ಮ ಕುಟುಂಬದಲ್ಲಿ ಯಾರಾದರೂ ಅಥವಾ ನಮ್ಮ ನೆರೆಹೊರೆಯಲ್ಲಿ ನಮಗೆ ತುಂಬ ಹತ್ತಿರದವರು ಯಾರಾದರೂ ತೀರಿಕೊಂಡ್ರೆ, ಸತ್ತು ಹೋದರೆ ಅವರ ಪ್ರೇತಾತ್ಮಗಳು ನಮ್ಮಲ್ಲಿ ಬರ್ಬೋದು. ಯಾಕೆ ಬಂತು ಕೇಳಿದರೆ ನನ್ನ ಮನಸ್ಸು ಅಂತ ಮುಗ್ಧ ಮನಸ್ಸಾದ್ದರಿಂದ ಅದು ನನ್ನಲ್ಲಿ ಪ್ರಕಟಗೊಳ್ಬಹುದು. ಕಳೆದುಕೊಂಡವ ಇನ್ನು ನನಗೆ ನೋಡಲಿಕ್ಕೆ ಸಿಗುವುದಿಲ್ಲ ಅನ್ನುವಂಥ ಆ ಭಾವದಲ್ಲಿ ಆ ಪ್ರೇತಾತ್ಮ ನನ್ನೊಳಗೆ ಪ್ರಕಟಗೊಳ್ಬಹುದು. ಅದರ ಅರ್ಥ ಇದೆಲ್ಲ ಸುಳ್ಳು, ಇದೆಲ್ಲ ಭ್ರಮೆ ಹೇಳುವುದರಿಂದ ಯಾವ ಪ್ರಯೋಜನವಿಲ್ಲ. ಯಾಕಂತ ಹೇಳಿದರೆ ಇಲ್ಲಿಗೆ ಯಾರಿಗೆ ಮೈಯಲ್ಲಿ ಅದು ಬಂದಿದೆ ಅವನನ್ನು ನಾವು ಸರಿಪಡಿಸ್ಲಿಕ್ಕಿರುವುದು. ಅದು ಸುಳ್ಳು ಭ್ರಮೆ ಏನು ಹೇಳಿದ್ರೂ ಈ ವ್ಯಕ್ತಿ ಸರಿಯಾಗುವುದಿಲ್ಲ. ಅವ ಸರಿಯಾಗಬೇಕಿದ್ರೆ ಅವ ಯಾವ ಸ್ಥಿತಿಯಲ್ಲಿದ್ದಾನೆ ಅದೇ ಸ್ಥಿತಿಯಲ್ಲಿ ಅವನನ್ನು ಇಟ್ಟು ಇನ್ನು ಅದನ್ನು ಇವನಿಂದ ಬೇರ್ಪಡಿಸಿದ್ರೆ ಆಯ್ತು. ಅದು ಬೇರೆ ಇವ ಬೇರೆ ಅನ್ನುವಂಥ ಆ ಚಿಂತನವನ್ನು ಅವನಿಗೆ ಕೊಟ್ಟರೆ ವ್ಯಕ್ತಿ ಸರಿಯಾಗ್ತಾನೆ. ಪ್ರೇತವನ್ನು ಮೋಕ್ಷಕ್ಕೋ ಮುಕ್ತಿಗೋ ಸಾಯುಜ್ಯಕ್ಕೋ ಅಥವಾ ಪುನರ್ಜನ್ಮದ ದಾರಿಯಲ್ಲೂ ಕಳಿಸಿಕೊಟ್ರೆ ವ್ಯಕ್ತಿ ಸರಿಯಾಗ್ತಾನೆ. ಇಂಥ ಹಲವು ದಿನಕ್ಕೆ 4 ಜನರಿಗೆ ಚಿಕಿತ್ಸೆಯನ್ನು ಕೊಡುವಂಥ ನಾನು ಪ್ರತಿದಿನ ಇಂಥದ್ದೇ ಕಥೆಗಳು ನನ್ನಲ್ಲಿ, ಪ್ರೇತಗಳು, ಬ್ರಹ್ಮರಕ್ಕಸುಗಳು, ಪಿಶಾಚಿಗಳು, ಬಂಧನದಲ್ಲಿರುವಂತಹ ಶಕ್ತಿಗಳು, ವಾಮಾಚಾರ ಮಂತ್ರವಾದಕ್ಕೊಳಗಾದಂಥ ಶಕ್ತಿಗಳು ಅಥವಾ ಪುರಾತನ ಕಾಲದಿಂದ ಬಂದಂಥ ಬ್ರಹ್ಮರಕ್ಕಸ ಪಿಶಾಚಿಗಳು ಅಥವಾ ದೈವಿಕ ದೇವಸ್ಥಾನಗಳಿಗೆ ಸಂಬಂಧಪಟ್ಟಂಥ ಪ್ರೇತಗಳು, ಬ್ರಹ್ಮರಕ್ಕಸುಗಳು, ಇದು ಪ್ರತಿಯೊಬ್ಬರ ಒಳಗೂ ತಲೆನೋವೋ, ಜ್ವರವೋ, ಸಮಸ್ಯೆಯೋ, ಕಷ್ಟವೋ, ಕಫವೋ, ಅಸ್ತಮ ಯಾವುದೆಲ್ಲ ಸೈಕೋ ಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತೇವೆ ನಾವು, ಅದು ಎಲ್ಲವೂ ಇದರ ಒಳಗೆ ಬರುವಂಥದ್ದು. ಯಾವುದು? ದೈವಿಕ ಶಕ್ತಿಗಳ ಕ್ರಿಯೆಯಲ್ಲಿ ಆದಂಥ ವ್ಯತ್ಯಾಸಗಳು, ವೈರುಧ್ಯಗಳು, ಅದು ನಮ್ಮಲ್ಲಿ ದೋಷವಾಗಿ ಕಾಣ್ತದೆ. ಹೀಗೆ ದೋಷವಾಗಿ ಕಂಡದನ್ನು ಸರಿಪಡಿಸಲಿಕ್ಕೆ ವ್ಯವಸ್ಥೆ ಇದೆ. ಇನ್ನು ಒಂದು ವ್ಯವಸ್ಥೆ ಇರುವಾಗ ಆ ವ್ಯವಸ್ಥೆಯಲ್ಲಿ ಆಗಲಿಲ್ಲ,
ಸರಿಪಡಿಸ್ಲಿಕ್ಕೆ ಅಂತ ಹೇಳಿದರೆ ಅದಕ್ಕೆ ಇನ್ನೊಂದು ವ್ಯವಸ್ಥೆ ಯಾವುದು ಕೇಳಿ ಅದು ವೈದಿಕ ವ್ಯವಸ್ಥೆ. ನಮ್ಮದೀಗ 16 ಎಲೆಗಳನ್ನು ಬಡಿಸುವುದು, ಈ 16 ಎಲೆ ಬಡಿಸಿ 17ಕ್ಕಾದಾಗ ಅವ ಭೂತ ಮತ್ತೆ ದೈವ ಆಯಿತು, ದೇವರಾಯಿತು ಅಂತ ಇದ್ದರೆ ಆ ವ್ಯವಸ್ಥೆಯಲ್ಲಿ ಆ ಪ್ರೇತಾತ್ಮ ಈ 16ರಲ್ಲಿ ಸೇರಿಕೊಳ್ಳಿಲ್ಲ. ಆಗ ಅದು ಯಾರ್ದಾದ್ರೂ ಮೈಯಲ್ಲಿ ಬಂದು ಪ್ರಕಟಗೊಂಡು ಆಗ ನಮ್ಮ ವ್ಯವಸ್ಥೆಯಲ್ಲಿ ಅದನ್ನು ಸರಿಪಡಿಸಲಿಕ್ಕೆ ಸಾಧ್ಯ ಇದೆ. ಯಾಕಂತೇಳಿದರೆ ನಮ್ಮ ಕುಟುಂಬದ ದೈವವನ್ನು ದರ್ಶನದ ಮೂಲಕ ಕರೆಸಿ ಆ ಮೂಲಕ ಆ ಪ್ರೇತಾತ್ಮವನ್ನು ತೆಗೆದುಕೊಂಡು ಅದನ್ನು ಮತ್ತೆ ನಾವು ವೈದಿಕ ಕ್ರಿಯೆಯ ಮುಖಾಂತರ ಪಿಂಡ ಎಲ್ಲ ಬಿಟ್ಟರೆ ಆಗ ಅದನ್ನು ಕಳಿಸ್ಲಿಕ್ಕಾಗ್ತದೆ. ಹಾಗೆ ವೈದಿಕ ಕ್ರಿಯೆಯ ಮುಖಾಂತರ ನಾರಾಯಣ ಬಲಿ, ಅಘೋರ ಹೋಮ, ಸುದರ್ಶನ ಹೋಮ ಇದೆಲ್ಲ ಒಂದು ವೈಜ್ಞಾನಿಕ ವ್ಯವಸ್ಥೆಗಳು. ಇನ್ನೂ ಆ ಪ್ರೇತಾತ್ಮ ಹೋಗದಿದ್ದರೆ ಆಗ ಸಂಮೋಹಿನಿ ಚಿಕಿತ್ಸೆಯ ಮುಖಾಂತರ ಆ ವ್ಯಕ್ತಿಯನ್ನು ಸಂಮೋಹನ ಸ್ಥಿತಿಗೆ ಕೊಂಡೋಗಿ ಅಲ್ಲಿ ಆ ಪ್ರೇತಾತ್ಮವನ್ನು ಮಾತನಾಡಿಸಿ ಅದಕ್ಕೆ ಏನು ಬೇಕು ಅದನ್ನೆಲ್ಲ ತಿಳಿದು ಆ ಪ್ರೇತಾತ್ಮವನ್ನು ಮೋಕ್ಷದ ದಾರಿಯಲ್ಲಿ ಕಳಿಸಿಕೊಡುವಂಥ ವ್ಯವಸ್ಥೆ ಇದೆ. ಇನ್ನು ಇದು ಎಲ್ಲ ಇದೆಯೋ ಇಲ್ಲವೋ ಇದೆಲ್ಲ ತಿಳಿಬೇಕಿದ್ರೆ ನಾವು ಅದೇ ವ್ಯವಸ್ಥೆಯಲ್ಲಿ ಹೋದರೆ ಮಾತ್ರ ನಮಗೆ ತಿಳಿತದೆ ಹೊರತು ಇದು ಪುಸ್ತಕ ಓದಿ ಬರುವಂಥದ್ದಲ್ಲ. ನಿರಂತರ ನಾವು ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸೋತು ನಿರಂತರ ನಾವು ಆ ದಾರಿಯಲ್ಲಿದ್ದರೆ ಇದನ್ನೆಲ್ಲವನ್ನು ತಿಳಿಲಿಕ್ಕೆ ಸಾಧ್ಯ ಇದೆ, ಕಲೀಲಿಕ್ಕೆ ಸಾಧ್ಯ ಇದೆ, ಇನ್ನೊಬ್ಬರಿಗೆ ತಿಳಿಸಿಕೊಡ್ಲಿಕ್ಕೂ ಸಾಧ್ಯ ಇದೆ, ಇನ್ನೊಬ್ಬರೊಳಗೆ ಶಕ್ತಿಯನ್ನು ಜಾಗೃತಗೊಳಿಸಲಿಕ್ಕೂ ಸಾಧ್ಯ ಇದೆ. ಈ ದೈವಿಕ ಶಕ್ತಿಗಳೆಲ್ಲವೂ ನಮ್ಮ ರಕ್ಷಣೆಗೋಸ್ಕರ, ನಮ್ಮ ಇಡೀ ವ್ಯವಸ್ಥೆಯನ್ನು ನಡೆಸಿಕೊಂಡು ಹೋಗ್ಲಿಕ್ಕೋಸ್ಕರ ನಮ್ಮ ಹಿರಿಯರು ಆರಾಧಿಸಿಕೊಂಡು ಬಂದಂಥ, ನಂಬಿಕೊಂಡು ಬಂದಂಥ ಸತ್ಯಗಳು ಇವು. ಇನ್ನು ಕಲ್ಲುಟ್ಟಿ ಪಂಜುರ್ಲಿ ಅಂತ ಹೇಳುವಾಗ ಅದು 500 ವರ್ಷದ ಹಿಂದಿನ ಕಥೆ ಅಂತ ನಾವು ತೆಗೆದುಕೊಳ್ಬಹುದು. ಆದರೆ ಆ ಕಲ್ಲುಟ್ಟಿ ಮತ್ತೆ ಪಂಜುರ್ಲಿ ಅನ್ನುವಂಥ ತತ್ವ ಸೃಷ್ಟಿ ಆದಿಯಿಂದ ಇವತ್ತಿನವರೆಗೂ ಇದೆ. ಇನ್ನು ಅದನ್ನು ಕಂಡುಕೊಂಡದ್ದು ಅಥವಾ ನಾವು ಅದನ್ನು ಆರಾಧಿಸಲಿಕ್ಕೆ ಪ್ರಾರಂಭಿಸಿದ 500 ವರ್ಷದ ಹಿಂದೆ ಇರ್ಬೋದು. ಇನ್ನು ಇದರ ಹಿಂದೆ ತುಂಬ ಕಥೆಗಳಿದೆ. ಇನ್ನು ಯಾರಿಗಾದರೂ ಹುಚ್ಚು ಹಿಡಿದಿದೆ ಅಂತ ಹೇಳಿದರೆ ಆ ಹುಚ್ಚು ಹಿಡಿಯಲಿಕ್ಕೆ ಕಾರಣವು ನಮ್ಮದೇ ವಂಶವಾಹಿನಿಯಲ್ಲಿರ್ತದೆ. ಇನ್ನು ಅದಕ್ಕೆ ಬೇಕಾದಂಥ ಪರಿಹಾರಗಳನ್ನು ಮಾಡಿ ಅದರ ನಂತರ ಹುಚ್ಚು ಹಿಡಿಯಲಿಕ್ಕೆ ಅಥವಾ ಒಂದು ಅಬ್ನಾರ್ಮಲ್ ಸ್ಟೇಟಲ್ಲಿ ಮಾತನಾಡಲಿಕ್ಕೆ ಯಾವುದು ಕಾರಣ ಅದನ್ನು ಅಲ್ಲಿಂದ ಉಚ್ಚಾಟನೆ ಮಾಡಿಯೋ ಅಥವಾ ಅದನ್ನು ಮೋಕ್ಷ ಮಾಡಿಯೋ ಅಥವಾ ಅದೊಂದು ದೈವಿಕ ಶಕ್ತಿ ಆಗಿದ್ದರೆ ಅದನ್ನು ಹೊರಗೆ ಎಲ್ಲಿಯಾದರೂ ಪ್ರತಿಷ್ಠಾಪಿಸಿದ ತಕ್ಷಣ ಈ ವ್ಯಕ್ತಿಯ ಹುಚ್ಚು ತನ್ನಿಂದಾನೆ ಬಿಟ್ಟು ಹೋಗ್ತದೆ. ಇಂಥದಕ್ಕೆಲ್ಲ ಈಗ ಕಾರಣ ಯಾವುದು ಕೇಳಿದರೆ ನಾವು ದೈವ, ದೇವರು, ನಾಗ, ಭೂತ ಇದನ್ನೆಲ್ಲ ನಂಬುವುದನ್ನು ಕಮ್ಮಿ ಮಾಡಿದ್ದೇ ನಮ್ಮ ಎಲ್ಲ ಸಮಸ್ಯೆಗೆ ಕಾರಣ. ಇನ್ನು ನಂಬುವುದು ಕಮ್ಮಿ ಆಗಲಿಕ್ಕೆ ಏನು ಕಾರಣ ಅಂತ ಹೇಳಿದರೆ ನಮಗೆ ನಿಜವಾಗಿಯೂ ನಂಬಿಕೆ ಬರ್ತಾ ಇದ್ದದ್ದು ಎಲ್ಲಿ ಕೇಳಿದರೆ ಅದು ಪ್ರಾಕೃತಿಕವಾಗಿ ಮರದ ಅಡಿಯಲ್ಲಿ ಕಲ್ಲು ಹಾಕಿ ನಾವೊಂದು ದೈವವನ್ನು ನಂಬಿದರೆ ಆಗ ಭಾವುಕ ಮನಸ್ಸು, ಯಾರ ಭಾವುಕ ಮನಸ್ಸು 12 ವರ್ಷದ ಕೆಳಗಿನ ಸ್ಥಿತಿಯಲ್ಲಿ ಪ್ರತಿಯೊಂದು ಮಗು ಭಾವುಕವೇ. ಅದಕ್ಕಲ್ವ 7 ವರ್ಷ ಆಗುವಾಗ ಉಪನಯನ ಮಾಡುವುದು. ಯಾಕೆಂದ್ರೆ ಆಗ ಅವ ದೇವರನ್ನು ಕಲ್ಪಿಸಿದ್ರೆ ಅದು ಕಲ್ಪನೆ ಅಲ್ಲ, ಅದು ಸತ್ಯ. 12 ವರ್ಷದ ನಂತರ ಏನಾದರೂ ನಾವು ದೇವರನ್ನು ಕಲ್ಪನೆ ಮಾಡಿದರೆ ಅದು ನಮ್ಮ ಕಲ್ಪನೆಯ ದೇವರು. ಹಾಗೆ ಈ 12 ವರ್ಷದ ಕೆಳಗಿನ ಮಕ್ಕಳು ಪ್ರತಿ ವರ್ಷವೂ ಕುಟುಂಬದ ಮನೆಯಲ್ಲಿ ಭೂತಕ್ಕಾಗುವಾಗ, ಕುಟುಂಬದ ಮನೆಯಲ್ಲಿ ಕೋಲ ನೇಮಗಳಾಗುವಾಗ ಹೋದರೆ, ಅದನ್ನು ಕಂಡ್ರೆ, ಅದನ್ನು ದರ್ಶಿಸಿದರೆ ಅದು ಅವರ ಒಳಗೆ ಜಾಗೃತಗೊಳ್ತದೆ. ಇನ್ನು ಇದೆಲ್ಲವೂ ನಮ್ಮೊಳಗೆ ಜಾಗೃತಗೊಳ್ಬೇಕು, ನಮ್ಮೊಳಗೆ ಆ ದೈವಿಕತೆಯನ್ನು ಅನುಭವಿಸಬೇಕು. ಪ್ರತಿಯೊಬ್ಬರ ಒಳಗೂ ಎಲ್ಲ ದೈವಗಳು, ನಾಗಗಳು ಎಲ್ಲವೂ ಇದ್ದರೂ ಅದರಲ್ಲಿ ಯಾವುದಾದ್ರೂ ಒಂದು ಡಾಮಿನೇಟಿಂಗ್ ಅಂತ ಒಂದು ಹೆಚ್ಚು ಜಾಗೃತ ಇರ್ತದೆ, ಬಾಕಿದೆಲ್ಲವೂ ಹಾಗೆ ಇರ್ತದೆ, ಕಾರ್ಯಾಚರಿಸ್ತಾ ಇರ್ತದೆ. ಒಂದು ಮನಸ್ಸಿನ ಮುಖಾಂತರ ವ್ಯಕ್ತಗೊಳ್ತದೆ. ಹಾಗೆ ಅದು ಒಂದೇ ಅಂತ ಅಲ್ಲ, ಅದು ಹಲವನ್ನು ಸಹ ಒಂದರಲ್ಲೇ ನೋಡ್ಲಿಕ್ಕೆ ಆಗ್ತದೆ. ಯಾಕಂತ ಹೇಳಿದ್ರೆ ಇಲ್ಲಿ ಅದು ಬೇರೆ ಬೇರೆ ಆಯಾಮಗಳು, ಬೇರೆ ಬೇರೆ ತರಂಗಾಂತರದಲ್ಲಿ ಕಾರ್ಯಾಚರಿಸುವಂಥ ಶಕ್ತಿಗಳು, ಎಲ್ಲವೂ ಪರದಲ್ಲಿಯೇ ಕಾರ್ಯಾಚರಿಸುವಂಥ ಶಕ್ತಿಗಳು. ಇನ್ನು ಇದನ್ನು ಯಾವಾಗ ನೋಡುವುದು? ಹಗಲಲ್ಲಿ ಸೂರ್ಯನ ಬೆಳಕುಂಟು, ಆದ್ದರಿಂದ ಇಲ್ಲಿ ಆ ಬೆಳಕಿನಲ್ಲಿ ನಮಗೆ ಏನೂ ಕಾಣಿಸುವುದಿಲ್ಲ, ಅಂತ ಪರದ್ದು ಯಾವುದನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಅದರ ಅರ್ಥ ಏನಾಯಿತು? ಬೆಳಕಿನಿಂದ ಅದನ್ನು ನೋಡಲಿಕ್ಕೆ ಆಗುವುದಿಲ್ಲ ಅಂತೇಳಿ. ಆದರೆ ಅದು ಒಂದು ಬೆಳಕೇ ಆಗಿರಬೇಕು. ಅದು ಒಂದು ವೇಳೆ ಕತ್ತಲೆ ಆಗ್ತಿದ್ರೆ ಬೆಳಕಲ್ಲಿ ಕಾಣಬೇಕಿತ್ತು, ಆ ಬೆಳಕಿನಿಂದಾಗಿ ಅದು ಕಾಣಲಿಲ್ಲ. ಸರಿ, ಇನ್ನು ರಾತ್ರಿ ಆಯಿತು, ಕತ್ತಲೆ ಆಯಿತು, ಕತ್ತಲೆಯಲ್ಲಿ ಬೆಳಕಿಲ್ಲ, ಸೂರ್ಯನ ಬೆಳಕಿಲ್ಲ, ಆದರೂ ಇದು ಕಾಣಿಸುವುದಿಲ್ಲ. ಯಾಕಂತೇಳಿದರೆ ಅದರ ಮೂಲ ಸ್ವರೂಪವೇ ಕತ್ತಲೆ.
ಸೂರ್ಯನ ಬೆಳಕಿದ್ದದ್ದಕ್ಕೆ ನಾವು ಬೆಳಕು ಅಂತ ಹೇಳುವುದು. ಇಲ್ಲದಿದ್ದರೆ ಇಲ್ಲಿ ನಿಜವಾಗಿ ಇರುವುದು ಕತ್ತಲೆ ಸತ್ಯ. ಅಂಥ ಕತ್ತಲೆಯಲ್ಲಿ ಅದನ್ನೆಲ್ಲವನ್ನು ಕಪ್ಪಿನ ರೂಪದಲ್ಲಿ ತೋರಿಸುವುದು ಭೈರವ. ಇನ್ನು ಇಂಥ ದೈವಿಕ ಚೈತನ್ಯಗಳನ್ನು ನಾವು ಆರಾಧನೆ ಮಾಡುವುದು ಕತ್ತಲೆಗೆ. ಯಕ್ಷಗಾನ, ನಾಗಮಂಡಲ, ಧಕ್ಕೆ ಬಲಿ, ಇನ್ನು ಕೋಲ, ನೇಮ, ಇನ್ನು ಭೂತಕ್ಕೆ ಮಾಡುವುದಂತ. ಭೂತಕ್ಕೆ ಮಾಡುವುದು ದೈವಗಳಿಗೆ ವರ್ಷಕ್ಕೊಂದ್ಸಲ ಕೊಡುವಂಥ ಪರ್ವ. ಇದೆಲ್ಲವೂ ರಾತ್ರಿಯ ಹೊತ್ತಲ್ಲೇ ನಡೆಯುವಂಥ ಕ್ರಿಯೆಗಳು. ಯಾಕೆ ಅಂತ ಹೇಳಿದರೆ, ನಮ್ಮ ಚಿಂತಾಮಣಿ ಗ್ರಹ ಪಿನಿಯಲ್ ಗ್ಲ್ಯಾಂಡ್ ಅಂತ ಏನಿದೆ, ಅದರಲ್ಲಿ ಮೆಲಟೋನಿನ್ ಅನ್ನೋಂಥ ಒಂದು ಹಾರ್ಮೋನ್ ಇದೆ. ಯಾವುದನ್ನು ನಾನು ರಾಜರಾಜೇಶ್ವರಿ, ತ್ರಿಪುರ ಸುಂದರಿ, ಮಹಿಷಮರ್ದಿನಿ, ವನದುರ್ಗೆ ಅಥವಾ ಸಿಂಹದ ಮೇಲೆ ಕುಳಿತಂಥ ಯಾವುದೇ ದೇವಿ ಇದ್ದರು, ಸಿಂಹಾಸನದ ಮೇಲೆ ಕುತ್ಕೊಂಡಂಥ ಯಾವುದೇ ದೇವಿ ಇದ್ದರು, ಹಾಗೆ ಕಾಶಿ ಅನ್ನುವಂಥ ಹೆಸರಿನದು ವಿಶಾಲಾಕ್ಷಿಯಾಗಿಯೂ ಇರುವಂಥ ಯಾವುದಿದೆ, ಅದು ಸೂರ್ಯಾಸ್ತದ ನಂತರ ಅದರ ಚೋದಕವನ್ನು, ಹಾರ್ಮೋನನ್ನು ಸ್ರವಿಸ್ತದೆ. ಹಗಲಲ್ಲಿ ನಾವು ಏನೆಲ್ಲ ನೋಡ್ತೇವೆ ಇದೆಲ್ಲ ನಾವು ಬುದ್ಧಿವಂತಿಕೆಯಿಂದ ನೋಡಿದ್ದು. ಕತ್ತಲೆ ಆದ ನಂತರ ನಾವು ನೋಡುವುದು ಚಿಂತಾಮಣಿ ಗ್ರಹದ ಮುಖಾಂತರ ಅಂತ ಹೇಳಿದರೆ ಭಾವುಕತೆಯಿಂದ ನೋಡುವುದು. ನಾನೀಗ ನಿಮ್ಮ ಜೊತೆ ಮಾತನಾಡ್ತಾ ಇದ್ದೇನೆ ಅಂತ ಅಂದರೆ, ನಾನೀಗ ಏನು ಮಾತಾಡ್ತಾ ಇದ್ದೇನೆ ಅದನ್ನೆಲ್ಲವನ್ನು ನೋಡ್ತಾ ಇರುವುದು ನಿಮ್ಮ ಮೆದುಳಿನ ಮಧ್ಯದಲ್ಲಿರುವಂಥ ಪಿನಿಯಲ್ ಗ್ಲ್ಯಾಂಡ್ನಲ್ಲಿರುವಂಥ ಮೆಲಟೋನಿನ್ ಹಾರ್ಮೋನ್. ಈ ಮೆಲಟೋನಿನ್ ಹಾರ್ಮೋನ್ ನನ್ನ ಪೂರ್ತಿ ಚಿತ್ರವನ್ನು ಹಾಗೆ ಶಬ್ದವನ್ನು ಸ್ಮರಣಾಕೋಶದಲ್ಲಿ ಶೇಖರಿಸ್ತದೆ. ಹೀಗೆ ಸ್ಮರಣಾಕೋಶದಲ್ಲಿ ಶೇಖರಣೆಗೊಂಡಂಥ ಏನು ಸ್ಥಿತಿ ಉಂಟು ಅದು ನಮ್ಮ ಇಡೀ ದೇಹ ಅದನ್ನು ಅಲ್ಲಿಂದ ಗ್ರಹಿಸ್ತದೆ. ಅದರ ಅರ್ಥ ನೀವೀಗ ನನ್ನನ್ನು ನೋಡ್ತಾ ಇದ್ದೀರಂತೇಳಿ ಆದರೆ ಅದರ ಅರ್ಥ ನೀವು ನನ್ನನ್ನು ಇಲ್ಲಿ ನೋಡ್ತಾ ಇಲ್ಲ, ನೀವು ನಿಮ್ಮ ಮನಸ್ಸಿನಿಂದ ಒಳಗಿನಿಂದ ನೋಡ್ತಾ ಇದ್ದೀರಿ. ಕೇಳುವಂಥ ನೀವು ಕೂಡ ಒಳಗೆ ಇರುವುದು, ಹೇಳಿದ್ದು ಮಾತ್ರ ಹೊರಗೆ. ಅಂತಂದರೆ ಬ್ರಹ್ಮ ಸತ್ಯ ಜಗನ್ ಮಿಥ್ಯ ಅಂತ ಹೇಳುವಾಗ ಈ ಪ್ರಪಂಚ ಸುಳ್ಳಂತ ಹೇಳಿದ್ದಲ್ಲ, ನಾವು ಈ ಪ್ರಪಂಚವನ್ನು ನೋಡುವುದು ಮನಸ್ಸಿನಿಂದ, ಭ್ರಮೆಯಿಂದ. ಹೀಗೆ ಈ ರಾತ್ರಿ ಹೊತ್ತಲ್ಲಿ ಚಿಂತಾಮಣಿ ಗ್ರಹ ಜಾಗೃತಗೊಂಡಂಥ ಸ್ಥಿತಿಯಲ್ಲಿ ನಾವು ಈ ದೈವ, ಕೋಲ, ನೇಮ ಇಂಥ ಕ್ರಿಯೆಗಳನ್ನು ನೋಡಿದರೆ, ರಾತ್ರಿ ಯಕ್ಷಗಾನವನ್ನೆಲ್ಲ ನೋಡಿದರೆ, ಆಗ ಅದೆಲ್ಲವೂ ನಮ್ಮ ಸ್ಮರಣಾಕೋಶದಲ್ಲಿ ಅಚ್ಚಳಿಯದೆ ಉಳಿಯುತ್ತದೆ. ಒಂದು ಇಡೀ ಜೀವನದಲ್ಲಿ ಕುಟುಂಬದ ಒಂದು ಕೋಲವನ್ನು ಒಂದು ಸಲ ನೋಡಿದರೆ ಸಾಕು, ಅದು ನನ್ನೊಳಗೆ ಜಾಗೃತಗೊಂಡಾಯಿತು. ನಿದ್ರೆಲ್ಲ ಬಿಟ್ಟು ನಾನು ರಾತ್ರಿಯಿಂದ ಬೆಳಿಗ್ಗೆ ತನಕ ಆ ಕ್ರಿಯೆಯಲ್ಲಿ ಇರ್ತೇನಲ್ವಾ, ಅದೆಲ್ಲವೂ ನಮ್ಮೊಳಗೆ ಜಾಗೃತಗೊಳ್ತದೆ. ಯಾವುದು ಜಾಗೃತಗೊಳ್ತದೆ ಅಂತ ಹೇಳಿದರೆ, ಯಾವುದು ಇಲ್ಲಿ ಮೊದಲೇ ಇದೆ ಅದು ಜಾಗೃತಗೊಳ್ಳುವುದು. ಅಂದರೆ ಮನಸ್ಸಿನ ಮುಖಾಂತರ ಪ್ರಕಟ ಆಗುವುದಂತ. ಅದಕ್ಕೋಸ್ಕರ ಹಗಲಿನಷ್ಟೇ ಬೆಳಕನ್ನು ನಿರ್ಮಾಣ ಮಾಡಿ ವಿದ್ಯುತ್ ದೀಪಗಳನ್ನೆಲ್ಲ ಹಾಕಿ ನಮ್ಮ ಪೀಳಿಗೆಗೆ ನಾವು ನಮ್ಮ ದೈವ ದೇವರುಗಳನ್ನು ತೋರಿಸುವುದರಿಂದ ಅದರಲ್ಲಿ ಯಾವ ಪ್ರಯೋಜನವೂ ಇಲ್ಲ. ಅಲ್ಲಿ ಬೆಳಕು ಇರಬಾರ್ದು, ಸ್ವಲ್ಪ ಬೆಳಕಿರಬೇಕು. ದೊಂದಿಯ ಬೆಳಕು, ಗ್ಯಾಸ್ ಲೈಟ್ನ ಬೆಳಕು, ಇಷ್ಟೇ ಬೆಳಕಿನಲ್ಲಿ ಕೋಲ, ನೇಮ ನಡೆಯಬೇಕೇ ಹೊರತು ಬೆಳಕಿನಲ್ಲಿ ಅಲ್ಲ. ಅದು ಬೆಳಕಿನಲ್ಲಿ ನಡೆಯುವ ಕೆಲಸವೇ ಆಗ್ತಿದ್ರೆ, ಬೆಳಕಿನಲ್ಲೇ ನಡೆಯುವಂಥ ಕ್ರಿಯೆ ಅಂತ ಇದ್ದರೆ ಅದನ್ನು ಹಗಲಲ್ಲೇ ಮಾಡ್ಬೋದಿತ್ತು, ರಾತ್ರಿ ಮಾಡುವ ಅಗತ್ಯ ಇರಲಿಲ್ಲ. ಅದು ರಾತ್ರಿ ಮಾಡಿದ್ದಾರೆ ಅಂತೇಳಿ ಅದು ರಾತ್ರಿಯೇ ಮಾಡಬೇಕಾದಂಥ ಕ್ರಿಯೆ. ಹಾಗಂತೇಳಿ ಹಗಲಿನಷ್ಟೇ ಬೆಳಕೆಲ್ಲ ನಾವು ಹಾಕಿದರೆ ಆಗ ರಾತ್ರಿ ಮಾಡಿದ್ದಕ್ಕೆ ಅರ್ಥ ಏನು? ಇನ್ನು ನಮ್ಮೊಳಗೆ ಆ ದೈವ ಜಾಗೃತ ಆಗುವುದಾದ್ರೆ ಹೇಗೆ? ಯಾಕಂದರೆ ಇದರ ಹಿಂದೆ, ಎಲ್ಲದರ ಹಿಂದೆ ವಿಜ್ಞಾನ ಇದೆ. ಇದು ಬರೇ ನಂಬಿಕೆ ಅಲ್ಲ, ಪೊಳ್ಳು ನಂಬಿಕೆ ಅಲ್ಲ. ಇದರ ಹಿಂದೆ ವಿಜ್ಞಾನ ಇದೆ, ಇದರ ಹಿಂದೆ ಒಂದು ವಾಸ್ತವಿಕತೆ ಇದೆ. ಅದನ್ನು ನಾವು ಕಲೀಲಿಲ್ಲ, ತಿಳಿಲಿಲ್ಲ ಅಷ್ಟೇ. ಬ್ರಾಹ್ಮಣರು ಹಲವು ಸಹಸ್ರ ವರ್ಷಗಳಿಂದ ವೇದವನ್ನು, ಉಪನಿಷತ್ತನ್ನು, ಪುರಾಣಗಳನ್ನು, ಮಂತ್ರಗಳನ್ನು ಪಠನ ಮಾಡಿಕೊಂಡು ಕಲಿತು ಆ ಗಾಯತ್ರಿ ಮಂತ್ರದ ಮುಖಾಂತರ ಬ್ರಹ್ಮಜ್ಞಾನವನ್ನು ಪಡೆಯುವಂಥ ಆ ಕ್ರಿಯೆಯಲ್ಲಿ ಅವರು ಇದ್ದಾರಂತೇಳಿ ಆದರೆ ಅದೇನು ಸುಮ್ಮನೆ ಇರುವುದಾ? ಅವರಿಗೆ ಯಾವ ಅನುಭವ ಆಗದೆ ಅವರು ಅದನ್ನು ಮಾಡ್ತಾ ಇದ್ದಾರಾ? ಯಾಕಂದರೆ ಅದನ್ನೆಲ್ಲ ಅನುಭವಿಸಿ ಅದನ್ನೇ ಪೀಳಿಗೆಗೆ ಕಲಿಸಿ ಮುಂದಕ್ಕೆ ಕೊಂಡೋಗುವಂಥ ವ್ಯವಸ್ಥೆ. ಅದೇ ರೀತಿ ನಮಗೆ ಈ ವ್ಯವಸ್ಥೆ, ದೈವ, ನಾಗ, ಭೂತ, ಪ್ರೇತಾತ್ಮಗಳು, ಪಿತೃಗಳು, ಆರಾಧನೆ, ನಮ್ಮ ವ್ಯವಸ್ಥೆಯನ್ನು ನಾವು ಸಹ ಹಾಗೇ ಮಾಡಿಕೊಂಡು ಹೋಗಬೇಕು. ನಾವು ಅದರಲ್ಲಿ ಜ್ಞಾನವನ್ನು ಪಡೆಯಬೇಕು. ನಮ್ಮೊಳಗಿನ ಆ ಶಕ್ತಿಯನ್ನು ನಾವು ಜಾಗೃತಗೊಳಿಸಿದರೆ, ಆ ದರ್ಶನದ ಸ್ಥಿತಿಯಲ್ಲಿ ನಿಂತರೆ, ಅದು ನಡುಗುವುದೇ ಅಂತ ಅಲ್ಲ, ಒಂದು ಶಕ್ತಿಯನ್ನು ನನ್ನ ಒಳಗೆ ನಾನು ಭಾವಿಸುವುದು, ನನ್ನೊಳಗೆ ನಾನು ಕಲ್ಪಿಸುವುದು. ಇಲ್ಲಿ ನಾನಿಲ್ಲ, ಅದು ಮಾತ್ರ ಇದೆ ಅನ್ನುವಂಥ ಭಾವದಲ್ಲಿ ನಿಲ್ಲುವುದು. ಆಗ ಇಷ್ಟ ತನಕ ನನಗೆ ಇಲ್ಲಿ ಏನು ಕಾಣ್ತಾ ಉಂಟು ಇದಲ್ಲದೆ ಹೆಚ್ಚಿನದ್ದನ್ನು ನನಗೆ ಕಾಣಲಿಕ್ಕೆ ಸಾಧ್ಯ ಇದೆ. ಇದಕ್ಕೆ ಅಂತರ್ದೃಷ್ಟಿ ಅಂತ ಹೆಸರು. ಕಣ್ಣು, ಕಿವಿ, ಮೂಗು, ನಾಲಗೆ, ಚರ್ಮ, ಪಂಚ ಇಂದ್ರಿಯಗಳ ಮುಖಾಂತರ ಯಾವುದನ್ನು ನಾವು ಗ್ರಹಿಸ್ತೇವೆ, ಅದೇ ಒಂದು ಕಿವಿ ಇಲ್ಲದಿದ್ದರೆ,
ಈ ಶಬ್ದ ಅನ್ನುವಂಥ ಜ್ಞಾನವೇ ನನಗಿರ್ತಿರ್ಲಿಲ್ಲ. ಕಣ್ಣಿಲ್ಲದಿದ್ದರೆ ಈ ದೃಶ್ಯ ಅನ್ನುವಂಥ ಒಂದು ವಿಷಯವೇ ನನಗೆ ಗೊತ್ತಿರ್ತಿರ್ಲಿಲ್ಲ ಅಲ್ವಾ. ಹಾಗೆ ಇಲ್ಲಿ ಒಂದು ಇಂದ್ರಿಯ ಹೆಚ್ಚಿದ್ರೆ ಆಗ ಈ ಪಂಚಭೂತಾತ್ಮಿಕವಾದಂಥ ಪ್ರಕೃತಿ ಅಂತ ನಾನು ಏನು ಹೇಳ್ತೇನೆ, ಈ ಪಂಚಭೂತಾತ್ಮಿಕವಾದಂಥ ಪ್ರಕೃತಿಗಿಂತಲೂ ಅತೀತವಾದದ್ದು ಇನ್ನೊಂದು ಯಾವುದಾದ್ರೂ ಇರಲೇಬೇಕು, ಅದು ನನಗೆ ಗೋಚರಿಸ್ತದೆ. ಇಡೀ ಬ್ರಹ್ಮಾಂಡವನ್ನು ವ್ಯಾಪಿಸಿದಂಥ ಭೂತ. ಹಾಗೆ ಇನ್ನು ನಮ್ಮ ಸೌರಮಂಡಲವನ್ನು ತೆಗೆದುಕೊಂಡ್ರೆ ಸೂರ್ಯನ ಸುತ್ತ ಇರುವಂಥ ಭೂತ, ಆ ಭೂತದ ಒಳಗೆ ನಮ್ಮ ನವಗ್ರಹಗಳು, ಇನ್ನು ಪ್ರತಿ ಒಂದು ಗ್ರಹದ ಸುತ್ತಲೂ ಒಂದು ಭೂತ. ಇನ್ನು ಹಾಗೆ ಈ ನಮ್ಮ ಭೂಮಿಗೆ ಬಂದರೆ ಭೂಮಿಯ ಸುತ್ತಲೂ ಇರುವಂಥ ಒಂದು ಭೂತ, ಅಲ್ಲಿ ಇರುವಂಥ ಪ್ರತಿ ಒಂದು ಚರಾಚರ ವಸ್ತುಗಳ ಸುತ್ತಲೂ ಈ ಲಿಂಗ ಶರೀರ ಇದೆ. ಇನ್ನು ಒಂದು ಅಣುವನ್ನು ತೆಗೆದುಕೊಂಡು ಅಣುವಿನ ಸುತ್ತ ಎಲೆಕ್ಟ್ರಾನ್ ತಿರುಗ್ತಾ ಇರ್ತದೆ. ಇನ್ನು ಅದನ್ನು ತಿಳಿಲಿಕ್ಕೋಸ್ಕರ ನಮ್ಮ ಸುತ್ತಲೂ 95% ದೊಡ್ಡ ಲಿಂಗ ಶರೀರ ಇದೆ. ಅದು ಅರ್ಧ ಭೂಮಿಯ ಒಳಗೆ ಅರ್ಧ ಭೂಮಿಯ ಮೇಲಿದೆ. ಅದೇ ದಶಾನನಾಗಿ, ದಶಾನನ ಅಂತ ಹೇಳಿದ್ರೆ 10 ಇಂದ್ರಿಯಗಳ ಮುಖಾಂತರ ಎಚ್ಚರದಲ್ಲಿ ನೋಡುವವ ದಶಾನನ. ಅವನಿಗದು ಆತ್ಮಲಿಂಗ. ಯಾಕಂದ್ರೆ ಸಣ್ಣ ಲಿಂಗ ತನ್ನ ದೀಪದ ಹಾಗೆ ಕಾಣ್ತದೆ, ಇಲ್ಲಿ ದೇವರಿದ್ದಾನೆ ಅಂತ ನಾವು ಭಾವಿಸ್ತೇವೆ. ಅದು ಇಲ್ಲಿ ಥೈಮಸ್ ಗ್ಲ್ಯಾಂಡ್ ಅಂತ ಉಂಟು, ಅದು ಇದ್ದದ್ದಕ್ಕೆ ನಾವು ಭಾವಿಸಿದ್ದು, ಅದು ಭಾವನೆಗೆ ಬಂದದ್ದದು. ಅದೇ ಶರೀರ ಅನ್ನುವಂಥ ಗಣಪತಿ ಯಾವಾಗ ಕಣ್ಣು ಮುಚ್ಚಿ ಗಾಯತ್ರಿ ಮಂತ್ರ ಹೇಳುವಾಗ ದೇಹ ಭಾವ ಹೋಗ್ತದೆ. ದೇಹ ಭಾವ ಹೋದಾಗ ಇಲ್ಲಿ ಗಣಪತಿ ಮಾತ್ರ ಇದ್ದಾನೆ, ದಶಾನನ ಇಲ್ಲ. ಆ ದಶಾನನ ಇಲ್ಲದೆ ಇರುವಂಥ ಸ್ಥಿತಿಯಲ್ಲಿ ಗಣಪತಿ ಮಾತ್ರ ಇರುವಾಗ ಅರ್ಧ ಲಿಂಗ ಭೂಮಿಯ ಒಳಗುಂಟು, ಅರ್ಧ ಲಿಂಗ ಭೂಮಿಯ ಮೇಲುಂಟು. ಇಂಥ ಲಿಂಗವನ್ನು ನಾವು ಭೂತ ಅಂತ ಕರೆಯುವುದು. ಅದಕ್ಕೆ ಇದು ಈ ಒಂದು ಭೂತ ನಮ್ಮ ಶರೀರದಲ್ಲಿರುವಂಥ ಪಂಚಭೂತಗಳೊಂದಿಗೂ ಕಾರ್ಯಾಚರಿಸ್ತದೆ. ಆಗ ಪಂಚಭೂತಗಳೊಂದಿಗೆ ಕಾರ್ಯಾಚರಿಸುವಾಗ ನಾವು ಅದನ್ನು ಪಂಚಭೂತ ಅಂತ ಕರೆದದ್ದು. ಇನ್ನು ಭೂತ ಇರುವುದು ಒಂದೇ ಇಲ್ಲಿ, ಆ ಭೂತ ಇಲ್ಲಿ 5 ತತ್ವಗಳಲ್ಲಿ ಕಾರ್ಯಾಚರಿಸ್ತದೆ, ಪಂಚಭೂತ. ಇಂತಹ ಭೂತ ಅನ್ನುವಂಥ ತತ್ವ ಏನುಂಟು ಅದನ್ನು ನಾವಿವತ್ತು ದೈವವಾಗಿ ಸತ್ಯ ಅನ್ನುವಂಥ ಹೆಸರಿನಿಂದ ಆರಾಧಿಸ್ತಾ ಬಂದಿದ್ದೇವೆ. ಇಂಥ ಆರಾಧನಾ ಪದ್ಧತಿ ಉಳಿಬೇಕು, ಅದನ್ನು ಉಳಿಸಬೇಕು. ಇನ್ನು ಅದರಲ್ಲಿ ತುಂಬ ನಮನೆಯ ನ್ಯೂನ್ಯತೆಗಳೆಲ್ಲ ಇರಬಹುದು. ಅದನ್ನೆಲ್ಲವನ್ನು ಸರಿಪಡಿಸಲಿಕ್ಕೆ ಅದರದ್ದೇ ಆದಂಥ ಒಂದು ವ್ಯವಸ್ಥೆ ನಾವು ಸೃಷ್ಟಿಸಬೇಕು. ಇದಕ್ಕೆ ಹೊರಗಿನಿಂದ ಯಾರು ಬಂದು ಇಲ್ಲಿ ಮಾಡಲಿಕ್ಕೆ ಆಗುವುದಿಲ್ಲ, ಅದು ನಾವು ಮಾಡಿಕೊಂಡು ಹೋಗಬೇಕು. ಹೇಗೆ ಪ್ರತಿಯೊಂದು ಪಠ್ಯಕ್ರಮಗಳಿಗೆಲ್ಲ ಒಂದು ಯೂನಿವರ್ಸಿಟಿ ಅಂತ ಇರ್ತದೆ, ಹಾಗೆ ಇದಕ್ಕೂ ಒಂದು ಯೂನಿವರ್ಸಿಟಿ ಬೇಕು. ಇದು ಅಧ್ಯಯನದೊಳಗೆ ಬರಬೇಕು. ಪ್ರತಿಯೊಬ್ಬರಿಗೂ ಕೈಗೆಟಕುವಂಥ ಸ್ಥಿತಿಯಲ್ಲಿ ಈ ಅಧ್ಯಯನ ಇರಬೇಕು. ಆಗ ನಮ್ಮ ವಿಜ್ಞಾನ ಅದು ಪ್ರಪಂಚಕ್ಕೆ ಮಾರ್ಗದರ್ಶನ ಕೊಡುವಂಥ ವಿಜ್ಞಾನವಾಗಿ ಬೆಳೆಯುತ್ತದೆ. ಅಭೂತಪೂರ್ವವಾದಂಥ ಜ್ಞಾನವನ್ನು ಪ್ರಪಂಚಕ್ಕೆ ನಾವು ಹಂಚಲಿಕ್ಕೆ ತಯಾರಾಗಿ ನಿಲ್ಲಬೇಕು. ನಮ್ಮನ್ನು ನಾವು ಮೊದಲು ತಯಾರಿಸಿಕೊಳ್ಬೇಕು. ಇದಕ್ಕೋಸ್ಕರ ಈ ಸಂಚಿಕೆಯನ್ನು ನೋಡಿದಂಥ ಕೇಳಿದಂಥ ಎಲ್ಲ ಸಹೃದಯ ಬಂಧುಗಳಿಗೆ ಅನಂತ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ, ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕೇಳಿದಂಥ ಎಲ್ಲ ಸಹೃದಯ ಬಂಧುಗಳು ಕೆಳಗಿರುವಂಥ ಲೈಕ್ ಬಟನನ್ನು ಒತ್ತಿ ಪ್ರೋತ್ಸಾಹಿಸಬೇಕು. ಹಾಗೆ ಮುಂದಿನ ದಿನಗಳಲ್ಲಿ ಇಂಥದೇ ಹಲವು ಚಿಂತನೆಗಳನ್ನು ವೀಕ್ಷಿಸಲು ಬೆಲ್ ಬಟನನ್ನು ಒತ್ತಿ ಹಾಗೆ ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿಸ್ತೇನೆ.